ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ.ಆರ್. ಅಣ್ಣಾಸಾಗರ್ ಲಿಂಗಾರೆಡ್ಡಿ ಶೇರಿ ಅವರ ಸಂಪಾದಕತ್ವದ ಮತ್ತೆ ಚಿಗುರುತ್ತೇನೆ ಹಾಗೂ ಡಾಕ್ಟರ್ ಜಗನ್ನಾಥ್ ತರ್ನಳ್ಳಿ ಅವರ ವಿಜಯ ಕನ್ನಡ ಈ ಪುಸ್ತಕಗಳನ್ನು ಪರಿಚಯ ಮಾಡಿಕೊಳ್ಳುವಿರಿ. ಪರಿಚಯಿಸುತ್ತಾರೆ ಗಂಗಮ್ಮ ಆರ್ ನಾಲ್ವಾರ್. ನಾನು ಪರಿಚಯಿಸುತ್ತಿರುವ ಕೃತಿ ವಿಜಯ ಕನ್ನಡ ಹಾಗೂ ಮತ್ತೆ ಚಿಗುರುತ್ತೇನೆ ಕವನ ಸಂಕಲನ. ವಿಜಯ ಕನ್ನಡ ಈ ಕೃತಿಯ ಲೇಖಕರು ಡಾಕ್ಟರ್ ಜಗನ್ನಾಥ್ ತರ್ನಳ್ಳಿ, ಸಾಹಿತಿಗಳು ಸೇಡಂ. ಅರ್ಪಣೆ ದಿವಂಗತ ಶರಣಪ್ಪ ದೇಸಾಯಿ, ನಿವೃತ್ತ ಶಿಕ್ಷಕರು. ದಿವಂಗತ ಗುರುಬಸಪ್ಪ ಸಜ್ಜನ್ ಶೆಟ್ಟಿ, ಅಧ್ಯಕ್ಷರು, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು, ಕಲಬುರಗಿ. ಇವರ ಈ ಒಂದು ವಿಜಯ ಕನ್ನಡ ಕೃತಿಗೆ ಶುಭ ಹಾರೈಕೆಯನ್ನು ಕೋರಿದವರು ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಿಣಿ ಎಸ್ ಅಪ್ಪ, ಚೇರ್ಪರ್ಸನ್ ಶ್ರೀ ಶರಣಬಸವೇಶ್ವರ ವಿಶ್ವವರ್ಧಕ ಸಂಘ, ಕಲಬುರಗಿ. ಜಗದ್ಗುರು ಪೂಜ್ಯ ಶ್ರೀ ಸಾರಂಗನಾಥ ದೇಶಿಕೇಂದ್ರ ಮಹಾಸ್ವಾಮಿಗಳು, ಸಾರಂಗ ಮಠ, ಶ್ರೀಶೈಲಂ, ಕಲಬುರಗಿ. ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಹಿರೇಮಠ ಸಂಸ್ಥಾನ, ಹಾರಕುಡ. ಈ ಕೃತಿಯ ಲೇಖಕರಾದ ಶ್ರೀ ಜಗನ್ನಾಥ್ ತರ್ನಳ್ಳಿ ಶೇಡಂ ಅವರು ವಿಜಯ ಕನ್ನಡ ಕೃತಿಯಲ್ಲಿ ಕನ್ನಡಕ್ಕಾಗಿ ಹೋರಾಡುವುದು ಇಂದಿನ ತುರ್ತಾಗಿದ್ದು, ಈ ನೆಲೆಯನ್ನು ಸಕ್ರಿಯವಾದ ಕಲಬುರಗಿ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿಯವರ ಸಮಗ್ರ ಕನ್ನಡ ಕಾರ್ಯಚಟುವಟಿಕೆಗಳನ್ನು ಅವಲೋಕಿಸಿ ಅಧ್ಯಯನ ಮಾಡಿ ಅವರ ವ್ಯಕ್ತಿತ್ವದ ಬೆಳಕು ಚೆಲ್ಲುವ ಪ್ರಯತ್ನವೆಂಬಂತೆ ಈ ಕೃತಿಯನ್ನು ರಚಿಸಲಾಗಿದೆ. ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿಯವರ 46ನೆಯ ಜನ್ಮದಿನಕ್ಕೆ ಈ ಕೃತಿಯು ಅಕ್ಷರದ ಕಾಣಿಕೆ ಎಂಬಂತೆ ರೂಪಿಸಿ ಶಬ್ದಾಭಿನಂದನೆ ಸಲ್ಲಿಸಲಾಗಿದೆ. ಕನ್ನಡ ಅಭಿಮಾನ ಕರ್ನಾಟಕದ ತುಂಬ ಬಹುವಾಗಿ ಹಬ್ಬಿಸಲು ಹಾತೊರೆಯುವ ಇವರನ್ನು ಡಾಕ್ಟರ್ ಜಗನ್ನಾಥ್ ತರ್ನಳ್ಳಿ 20 ಅಧ್ಯಾಯಗಳಲ್ಲಿ ಒಪ್ಪಿತವಾಗುವಂತೆ ಬರೆದಿರುವುದು ಉತ್ತಮತೆಗೆ ಸಾಕ್ಷಿಯಾಗಿದೆ. ಮುನ್ನುಡಿ ಬರೆದವರು ಡಾಕ್ಟರ್ ಶ್ರೀಶೈಲ್ ನಾಗರಾಳ್, ಹಿರಿಯ ಸಾಹಿತಿಗಳು. ಬೆನ್ನುಡಿ ಬರೆದವರು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ರಾಜ್ಯಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು. ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿಯವರ ಬದುಕು ಬರಹ ಕುರಿತು 20 ಅಧ್ಯಾಯಗಳಲ್ಲಿ ಸೆರೆ ಹಿಡಿದಿದ್ದಾರೆ. ಆ ಅಧ್ಯಾಯಗಳ ಹೆಸರುಗಳು ಈ ರೀತಿ ಇವೆ: ವಿಜಯಾರಂಭ, ವಿಜಯಕುಮಾರ್ ರೂಪಿಸಿದ ವೇದಿಕೆಗಳು, ಸಿದ್ಧ ಸಂಘಟಕ, ಕಾರ್ಯಕ್ರಮಗಳ ಕಂಠೀರವ, ಕನ್ನಡ ಜ್ಯೋತಿ ಬೆಳಗಿದ ಕೀರ್ತಿ, ಸಾಮಾಜಿಕ ಭಾವ ಮಾನವೀಯ ಸೇವೆ, ಕಲ್ಯಾಣ ಕಾರ್ಯಗಳಿಗೆ ಕುಟುಂಬದ ಪ್ರೋತ್ಸಾಹ, ಸಾಹಿತಿಗಳ ಒಡನಾಟ, ಸಾಹಿತ್ಯ ಬರೆಸಿತು, ಒಡಲದುಗುಡವ ಒಡಲೊಳಗಿಟ್ಟು ನಗುವವರೊಡನೆ ನಗುವ, ಬತ್ತಲಾರದ ಉತ್ಸಾಹ, ಗುರುವಾಗಿ ನೆರವಾಗುವ ಗೆಳೆಯರ ಗುಂಪು, ಸೋತು ಗೆದ್ದಾಗ ಇತಿಹಾಸ, ಕನ್ನಡಿಗರಿಗೆ ಹೊಸ ಹರ್ಷ, ಕನ್ನಡ ಗಡಿಗುಡಿ ಹೊಸ ಸ್ಪರ್ಶ. ವಿಜಯಾರಂಭ ಚಿಂಚೋಳಿ ತಾಲೂಕಿನ, ಈಗಿನ ಕಾಳಗಿ ತಾಲೂಕಿನ ತೇಗಲ್ತಿಪ್ಪಿ ಗ್ರಾಮದ ಶ್ರೀಮತಿ ರತ್ನಮ್ಮ, ಶ್ರೀ ಚಂದ್ರಶೇಖರ್ ಪಾಟೀಲರ ದಂಪತಿಗಳಿಗೆ ಒಟ್ಟು 6 ಜನ ಮಕ್ಕಳು. 5 ಜನ ಗಂಡು ಮಕ್ಕಳು, ಹೆಣ್ಣು ಮಗಳು ಒಬ್ಬಳು. 3ನೇಯವರಾದ ವಿಜಯಕುಮಾರ್ ಪಾಟೀಲರು ತೇಗಲ್ತಿಪ್ಪಿಯವರ ಮನೆಯ ಮಗನಾಗದೆ ಸಮಾಜದ ಮಗುವಾಗಿ ರೂಪುಗೊಂಡಿದ್ದು ಹೆಮ್ಮೆಯ ಸಂಗತಿ. ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಚೌಡೇಶ್ವರಿ ಶಾಲೆ ಕಲಬುರಗಿಯಲ್ಲಿ, ನಂತರ PUC ಮತ್ತು ಪದವಿ ಶ್ರೀ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಮುಗಿಸುತ್ತಾರೆ. ಇವರು ಭೂಸೇನಾ ನಿಗಮ ಇಲಾಖೆಯಲ್ಲಿ ಬೆರಳಚ್ಚುಗಾರ ಎಂದು ತಾತ್ಕಾಲಿಕ ನೌಕರಿಗೆ ಸೇರಿಕೊಳ್ಳುತ್ತಾರೆ. ಮುಂದೆ ಇವರ ಜೀವನ ದಿಟ್ಟ ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ. ವಿಜಯಕುಮಾರರು ರೂಪಿಸಿದ ವೇದಿಕೆಗಳು ಸಮಾಜಮುಖಿ ಕಾರ್ಯ ಮಾಡಲು ಹೊರಟವರಿಗೆ ವೇದಿಕೆಗಳನ್ನು ಕಲ್ಪಿಸುತ್ತಾರೆ. ಇವರಿಂದ ಸ್ಥಾಪನೆಗೊಂಡ ಮೊಟ್ಟ ಮೊದಲ ಸಂಸ್ಥೆಯೇ ವಿಶ್ವಜ್ಯೋತಿ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆ. ನಂತರ 2008ರಲ್ಲಿ ಈ ವಿಶ್ವಜ್ಯೋತಿ ಪ್ರತಿಷ್ಠಾನ ಕಾರ್ಯಕ್ರಮಗಳು, ಯುವ ಸಾಹಿತ್ಯ ಸಮ್ಮೇಳನ, ಮಕ್ಕಳ ಸಮ್ಮೇಳನ, ವಚನ ಉತ್ಸವ, ಬಸವ ಉತ್ಸವ, ಭೀಮ ಸಂಗಮ ಇತ್ಯಾದಿ. ಸಿದ್ಧ ಸಂಘಟಕ ಸಂಘಟನಾ ವಲಯದ ಸಿದ್ಧ ಪ್ರತಿಭೆ ಎಂದರೆ ಅದು ಕಲಬುರಗಿಯ ವಿಜಯಕುಮಾರ್ ತೇಗಲ್ತಿಪ್ಪಿಯವರದು ಎಂದು. 100 ಜನರನ್ನು ಕೇಳುವುದು, ಕರೆಯಿಸುವುದು, ಹಾರತುರಾಯಿ ತರುವುದು, ಪ್ರೇಕ್ಷಕರನ್ನು, ಪ್ರಮುಖ ಗಣ್ಯರನ್ನು ಸಹನೆಯಿಂದ ಸಂಯೋಜಿಸುವುದು, ಅವರ ಗೌರವ ಮತ್ತು ಭಾವನೆಗಳಿಗೆ ಭಂಗವಾಗದಂತೆ ನೋಡಿಕೊಳ್ಳುವುದು, ಅತ್ಯಂತ ಸರಳವಾಗಿ ನಗುನಗುತ್ತಲೇ ನಿಭಾಯಿಸುವ ಸಂಘಟನಾ ಚತುರತೆ
ಇವರಲ್ಲಿ ವಿಶೇಷವಾಗಿದೆ. ಕಾರ್ಯಕ್ರಮಗಳ ಕಂಠೀರವ ಸಮಾಜೋ ಶೈಕ್ಷಣಿಕ, ಸಮಾಜೋ ಧಾರ್ಮಿಕ, ಸಮಾಜೋ ಸಾಂಸ್ಕೃತಿಕ, ಸಮಾಜೋ ಸಾಹಿತ್ಯಿಕ ಕಾರ್ಯಕ್ರಮಗಳ ಪ್ರಧಾನವಾಗಿ ರೂಪಿಸುವ ವಿಜಯಕುಮಾರರು ವಿದ್ಯಾರ್ಥಿಗಳ ಏಳಿಗೆಗೆ, ಮಹಿಳಾ ಸಬಲೀಕರಣಕ್ಕೆ ಮತ್ತು ಪ್ರತಿಭೆಗಳ ಅನಾವರಣಕ್ಕೆ ಇಂದು ನೀಡುವ ಕಾರ್ಯಕ್ರಮಗಳನ್ನೇ ಆಯೋಜಿಸಿ ಸೈ ಎನಿಸಿಕೊಂಡಿದ್ದಾರೆ. ಕನ್ನಡ ಜ್ಯೋತಿ ಬೆಳಗಿದ ಕೀರ್ತಿ. ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ, ಮುಗಿಯಿತೋ ಮುಗಿಯಿತೋ ಶತಮಾನದ ಶಾಪ. ಉಳಿಯುವವರು ಬೇಕಿನ್ನು ಇದರೆಣ್ಣೆಯಾಗಿ, ಸುಡುವವರು ಬೇಕಿನ್ನು ನಿಡುಬತ್ತಿಯಾಗಿ, ಧರಿಸುವವರು ಬೇಕಿನ್ನು ಸಿರಿಹಣತೆಯಾಗಿ, ನನ್ನಿ ಉಸಿರಾಗಿ ಧರ್ಮಕ್ಕೆ ಬಾಗಿ ಎಂದು ಉದ್ಘರಿಸಿದ ಸಿದ್ದಯ್ಯ ಪುರಾಣಿಕರ ಸಾಲುಗಳ ಭಾವದಿಂದ ಪ್ರೇರಣೆಗೊಂಡಂತಿರುವ ವಿಜಯಕುಮಾರರು ಕನ್ನಡದ ಜ್ಯೋತಿಯಾಗಿ ಬೆಳಗುತ್ತಿದ್ದ ಕೀರ್ತಿ ಇವರದಾಗಿದೆ. ವಿಜಯಕುಮಾರನ ವಿಶಿಷ್ಟ ಕಾರ್ಯಕ್ರಮ ಹತ್ತರ ಭಯ ಹತ್ತಿರ ಬೇಡ, ಪರಿಸರಕ್ಕೊಂದು ಪ್ರಾಜ್ಞರ ಮಾತು, ಗುರು ಸಾವಿತ್ರಿ, ಹತ್ತರ ಕನ್ನಡಕ್ಕೆ ಗುಣಗ್ರಹಣಿ, ಆನ್ಲೈನ್ನಲ್ಲಿ ಆರೋಗ್ಯ ಕನ್ನಡ, ಪತ್ರಕರ್ತ ಸಾಹಿತಿಗಳ ಸಮಾವೇಶ, ಹೀಗೆ ನೂರಾರು ಕಾರ್ಯಕ್ರಮಗಳ ರೂವಾರಿಯಾಗಿ ಮುಂದೆ ನಡೆದ ಕೀರ್ತಿ ಇವರದಾಗಿದೆ. ಕನ್ನಡದ ಕುವರ ವಿಜಯಕುಮಾರ್. ಕನ್ನಡವೇನೆ ಕುಣಿದಾಡುವುದೆನ್ನದೆ ಕನ್ನಡವೇನೆ ಮೈ ನಿಮಿರಿರುವುದು ಎನ್ನುವ ಕವಿವಾಣಿಯಂತೆ ಕನ್ನಡ ಕಾರ್ಯಕ್ರಮಗಳು ಮಾಡುವುದೆಂದರೆ ವಿಜಯಕುಮಾರರಿಗೆ ಹಬ್ಬದ ಸಡಗರ. ಅತ್ಯಂತ ಉತ್ಸುಕನಾಗಿ ತನ್ನೆಲ್ಲ ಗೆಳೆಯರ ಬಳಗದೊಂದಿಗೆ ಕನ್ನಡದ ಕಹಳೆಯನ್ನು ಮುಳುಗಿಸುವಲ್ಲಿ ಸಿದ್ಧ ಹಸ್ತರಾಗಿ ತೋರುತ್ತಾರೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಅಪ್ಪಟ ಅಭಿಮಾನಿ ಇವರು. ಈ ಮೂರು ವ್ಯಕ್ತಿತ್ವಗಳನ್ನು ಮನಸ್ಸಿನಲ್ಲಿ ಸ್ಥಾಪಿಸಿಕೊಂಡಿದ್ದಾರೆ. ಸಾಹಿತಿಗಳ ಒಡನಾಟ ಸಾಹಿತ್ಯ ಬರೆಸಿತು ಅಂದ ಹಾಗೆ ಇವರ ಕೃತಿಗಳು ನೆಲದ ಹೊನಲು, ದೀಪದಂತೆ ಅಪ್ಪ, ಬರಹ ಬೆರಗು, ಸಾಹಿತಿ ಮಾಹಿತಿ, ಕನ್ನಡ ಸಾರಥಿ, ಹೀಗೆ ವಿಶೇಷ ಶೀರ್ಷಿಕೆಯಿಂದ ಆಕರ್ಷಕವಾಗಿ ಕೃತಿಗಳನ್ನು ರಚಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ ಇವರು ಧೃತಿಗೆಡಲಿಲ್ಲ. ಸೋಲೇ ಗೆಲುವಿನ ಸೋಪಾನ ಎಂದು ದಿಟ್ಟ ಹೆಜ್ಜೆ ಇಟ್ಟು ಗೆಳೆಯರ ಗುಂಪು ಕಟ್ಟಿ 2021ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಜಯ ಸಾಧಿಸಿಯೇ ಬಿಟ್ಟರು. ಮಹಿಳೆಯರು, ಮಕ್ಕಳು, ವಯಸ್ಕರು, ನಾಗರಿಕರನ್ನು ಹೀಗೆ ಎಲ್ಲಾ ಕ್ಷೇತ್ರದಲ್ಲಿ ವೇದಿಕೆ ಕೊಟ್ಟು ಎಲ್ಲರನ್ನು ಬೆಳಗಿಸಿದ ಕೀರ್ತಿ ಇವರದಾಗಿದೆ. ಅತಿ ಕುಗ್ರಾಮದಿಂದ ಬಂದ ಇವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಇತಿಹಾಸದಲ್ಲಿ ಅಜರಾಮರರಾಗಿದ್ದಾರೆ. ಇವರ ಕಾರ್ಯವೈಖರಿ ನೋಡುಗರನ್ನು ಬೆರಗುಗೊಳಿಸುವಂತಾಯಿತು. ಶಾಶ್ವತವಾಗಿ ಬಹುಕಾಲದವರೆಗೆ ಸ್ಥಿರವಾಗಿ ಉಳಿದುಕೊಳ್ಳುವ ಕಲಾಸೌಧ, ಸಾಹಿತ್ಯ ಮಂಟಪ, ಶ್ರೀ ವಿಜಯ ಸದನ ಇವುಗಳ ಸ್ಥಾಪನೆಗೆ ಸಹಾಯ ಸಹಕಾರ ನೀಡಿದವರನ್ನು ಗೌರವಿಸಿ ಪಾಟೀಲರು ತನ್ಮೂಲಕ ಈ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದಾರೆ. ಈ ಕಾರಣಗಳಿಂದ ವಿಜಯಕುಮಾರರು ಕನ್ನಡ ಸಾಹಿತ್ಯ ಪರಿಷತ್ತು ವೇದಿಕೆಯ ಕಾರ್ಯಕ್ರಮಗಳು ಕನ್ನಡಿಗರಿಗೆ ಹೊಸ ಹರ್ಷವಾಗಿ ಕನ್ನಡದ ಗಡಿಗುಡಿಗಳಲ್ಲಿ ಹೊಸ ಸ್ಪರ್ಶದ ಹೊನಲು ತಂದ ಪ್ರೇರಣೆ ಪ್ರೋತ್ಸಾಹಗಳಿಗೆ ಕಾರಣವಾಗಿರುವುದು ಸರ್ವರಿಗೂ ಸಂತಸ ತಂದಿದೆ. ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿಯವರ ಜನ್ಮದಿನದ ಹಾರೈಕೆ ಜೊತೆಗೆ ಅವರು ಕೈಗೊಂಡ ಸಾಧನೆ, ಸೋಲು, ಗೆಲುವು, ವೇದಿಕೆಗಳ ನಿರ್ಮಾಣ, ಅತಿಥಿಗಳಿಗೆ ಗೌರವಿಸುವುದು, ಪ್ರತಿಯೊಬ್ಬರಿಗೂ ಸಮಯ ಸಂದರ್ಭಕ್ಕೆ ವೇದಿಕೆ ಒದಗಿಸುವುದು ಕನ್ನಡದ ಅಭಿಮಾನ ಎಲ್ಲವೂ ವಿಜಯ ಕನ್ನಡ ಕೃತಿಯಲ್ಲಿ ಬಹಳ ಹೃದಯಸ್ಪರ್ಶಿಯಾದ ವಿಷಯಗಳನ್ನು ಹತ್ತಿರದಿಂದ ಕಂಡು ಸೆರೆ ಹಿಡಿದ ಡಾಕ್ಟರ್ ಜಗನ್ನಾಥ್ ತರ್ನಳ್ಳಿಯವರು ಇನ್ನು ಇಂಥ 10 ಹಲವಾರು ಕೃತಿಗಳನ್ನು ರಚಿಸಲಿ ಎಂದು ಆಶಿಸುತ್ತೇನೆ. ಕವನ ಸಂಕಲನ ಮತ್ತೆ ಚಿಗುರುತ್ತೇನೆ. ಮತ್ತೆ ಚಿಗುರುತ್ತೇನೆ ಇದು 35 ಕವನ ಸಂಕಲನವಾಗಿದೆ. ಇದು ಹಲವು ಲೇಖಕ ಲೇಖಕಿಯರ ಕವನ ಸಂಕಲನವಾಗಿದೆ. ಪ್ರಕಾಶಕರು ಸಮಸಾಹಿತ್ಯ ವೇದಿಕೆ, ಸಂಪಾದಕರು ಡಾಕ್ಟರ್ BR ಅಣ್ಣಾಸಾಗರ್, ಲಿಂಗಾರೆಡ್ಡಿ ಸೇರಿ. ಈ ಸಂಕಲನಕ್ಕೆ ಮುನ್ನುಡಿ ಬರೆದವರು ಡಾಕ್ಟರ್ ಸೂರ್ಯಕಾಂತ್ ಎಸ್ ಸುಜಾತ್, ಲೇಖಕರು ಕಲಬುರಗಿ. ಬೆನ್ನುಡಿ BJ ಪಾರ್ವತಿ ವಿ ಸೊನಾರೆ. ಈ ಒಂದು ಕವನ ಸಂಕಲನದಲ್ಲಿ ಭಾಗ 1, ಭಾಗ 2 ಎಂದು ಮಾಡಲಾಗಿದೆ. ಭಾಗ 1 ಯುಗಾದಿ ಚೈತ್ರ ಕವಿಗೋಷ್ಠಿಯ ಕವನಗಳು, ಭಾಗ 2 ದಿನಕ್ಕೊಂದು ಕವನ ವಾಚನ. ಈ ಯುಗಾದಿ ಜನರಿಗೆ ಧಗಧಗದ ಧಗಿ. ವಿಕಾರಿ ನಾಮ ಸಂವತ್ಸರ ಹೋಗುವ ಅಂತ್ಯದಲ್ಲಿ ತನ್ನ ವಿಕಾರದ ವಿಷಕಾರಿ ಜನರಾಡಿತ್ತು ಶಿಕಾರಿ. ಪ್ರಸರಣ ತಡೆಯ ಕಾರ್ಯ ಜನರ ಜವಾಬ್ದಾರಿ. ವಿಶ್ವದೆಲ್ಲೆಡೆ ಹರಡಿದೆ ಕರುಣೆಯಿಲ್ಲದ ಅಲೆಮಾರಿ. ಋತು ಬದಲಾಗಿಯೇ ಕಾಲ
ಸಂತೋಷ ಸಂಭ್ರಮ ಪಡುವ ಸಮಯಕ್ಕೆ ಈ ಒಂದು ಕೊರೋನಾ ಒಕ್ಕರಿಸಿದೆ ಎಂದು ಹೃದಯದಿಂದ ಹೊರಹೊಮ್ಮಿದ ನುಡಿ. ನವಭಾರತ ಕವನದಲ್ಲಿ ಗಂಗೆ ಯಮುನೆ ಜನಿಸಿದ ಪುಣ್ಯಭೂಮಿ ನಮ್ಮದು, ಶಿಲ್ಪ ಕಲೆಗಳ ತೊಟ್ಟಿಲು ಎನಿಸಿದ ಶಿಲ್ಪ ನಾಡಿದು ಭಾರತ, ನಮ್ಮ ದೇಶದ ಹಿರಿಮೆ ಗರಿಮೆಯನ್ನು ಕುರಿತು ಹೊಗಳಿದ್ದಾರೆ. ಇನ್ನು ಚದುರಿದ ಚಿತ್ರ ಕವನದಲ್ಲಿ ಎಷ್ಟು ಬಾರಿ ತಿರುಗಿಸಿ ಓದಿದರೆ ಜೀವನ ಪಾಠ ಕೆಲವೊಮ್ಮೆ ವಿಸ್ಮಯ, ದಟ್ಟಡವೆಯ ಅಂತ್ಯ ಭೇದಿಸಿ ಹೋದರೆ ಅರಿಯುತ್ತದೆ, ದೃಷ್ಟಿಗೆ ಹೊಗೆ ತಾಗಿದರೆ ಹೇಗಿರುತ್ತದೋ ಹಾಗೆ ಹಾಲಿನ ಬಿಳುಪು ಹೃದಯಕ್ಕಿದ್ದರೆ. ಈ ಚದುರಿದ ಚಿತ್ರ ಕವನ ಅವರ ಸ್ಮೃತಿ ಪಟಲದ ಮೇಲೆ ಬೀರಿದ ಪರಿಣಾಮದ ಚಿತ್ರ ಎಂದೆನಿಸುತ್ತದೆ. ಕಾಡಿನಲ್ಲಿ ಕೊರೋನಾ ವೈರಾಣುವನಂತೆ ತುಂಬ ವಿಷಾಣುವಂತೆ, ಅದರ ಹೆಸರು ಕೊರೋನಾವಂತೆ, ಕಣ್ಣಿಗೆ ಕಾಣದ ಸೂಕ್ಷ್ಮಾತಿ ಸೂಕ್ಷ್ಮ ಕ್ರಿಮಿಯಂತೆ, ಕ್ರೂರಾತ್ರಿ ಕ್ರೂರತೆಯನ್ನು ಮೆಟ್ಟಿದ ಮನುಷ್ಯರಿಗದರ ಚಿಂತೆಯಂತೆ ಮಹಾಮಾರಿ ಕೊರೋನಾ ಕುರಿತು ರಚಿಸಿದ್ದಾರೆ. ಗುರುವಿನ ಮೇಲೆ ಕವನ. ಮಂದಿ ಮುಂದ ಬೇಡಬೇಡೋ ಭಿಕ್ಷಾ, ಕಾಡಿ ನಿನಗ ಮಾಡ್ತಾನೋ ಪರೀಕ್ಷಾ, ಅವನೇ ನಮಗೆ ಆಧಾರ ರಕ್ಷಾ, ಕೈ ಬಿಡುವುದಿಲ್ಲ ಇದು ಮಾತ್ರ ಫಿಕ್ಸ. ಈ ನುಡಿ ಭಾವುಕರಾಗಿ ನುಡಿದಂತೆ ಅನಿಸುತ್ತದೆ. ಬಾಲೆ ಶಾಲೆಗೆ ಕವನದಲ್ಲಿ ಪಾಠದ ಜೊತೆ ಆಟವ ಆಡಿ, ಮಧ್ಯಾಹ್ನದ ಬಿಸಿ ಊಟವ ಮಾಡಿ, ಎಲ್ಲ ಮಕ್ಕಳ ಕುಣಿದಾಡಿ, ಹೋಗುವೆಯಂತೆ ಸಂಜೆವರೆಗೆ ಓಡಿ. ಹೀಗೆ ಪ್ರಾಸಬದ್ಧವಾದ ಕವನ ಎಲ್ಲರಿಗೂ ಇಷ್ಟ. ಯುಗಾದಿ ಕವನದಲ್ಲಿ ಕೋಗಿಲೆ ಜಾಣಗಳ ಚಿಲಿಪಿಲಿ ನಾದದ ಸೊಬಗಿನಿಂದ ಸೆಳೆದು ವಸಂತನ ಕರೆತರುವ ನೀನು, ಮುಗುಳಿಕ್ಕುವ ಚಿಗುರು ಅಲ್ಲಹಾದದ ಕಂಪು ಎಲ್ಲಿ ಬಚ್ಚಿಟ್ಟೆ. ಜನ ಕರ್ಫ್ಯೂ ಕವನದಲ್ಲಿ ಜನಸಮೂಹವು ಕೈಗೂಡಿ ಚೆಂದರು ಜನನಾಯಕರ ಮಾತಿಗೆಂದು, ರೋಗ ಮುಕ್ತರಾಗಲು ಮನೆಯಲ್ಲಿರಿ ಎಂದರು, ಕರ್ಫ್ಯೂ ನಡೆಸಿ ನೆಮ್ಮದಿ ಕಂಡರು. ಓ ಲಂಚೇಶ್ವರ ನಿನಗೆ ಸಾವಿಂದು ಕವನದಲ್ಲಿ ಸುಳ್ಳಿನ ಬೀಜವ ಬಿತ್ತಿ ಈತ ಮೋಸದ ಬೆಳೆ ಬೆಳೆದ, ಬಡವರ ಹೆಸರಲ್ಲಿ ಈತ ಬರ ಪರಿಹಾರ ನುಂಗಿದ. ಸಮಾಧಿ ಕಟ್ಟಲಾಗುತ್ತದೆ ಕವನದಲ್ಲಿ ಮನುಷ್ಯತ್ವವನ್ನು ಹರಾಜಿಗಿಡಲಾಗುತ್ತದೆ ಮತ್ತು ಅವುಗಳ ಮುಖಗಳಿಗೆ ಮಸಿ ಪಡೆಯಲಾಗುತ್ತದೆ. ರಾಜ್ಯೋತ್ಸವ ಕವನದಲ್ಲಿ ಈ ಕರುನಾಡ ಜನತೆಗೆ ಇಂದು ನಿತ್ಯೋತ್ಸವ. ಕೊರತೆ ಎಷ್ಟಿದ್ದರೇನು ಕವನಗಳಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಮುಖದಲ್ಲಿ ಈಗಲೂ ಮಂದಹಾಸವಿದೆ, ಮನುಜ ಕುಲವೊಂದೇ ವಲಂ ಎಂದು ಕಾಣದ ಉತ್ಕಟ ಬಯಕೆ ಇದೆ. ಎಷ್ಟಿದ್ದರೇನು ಈ ಜಗವ ಇಲ್ಲವಾಗಿಸುವ, ಯಾರೆಲ್ಲ ಇದ್ದರೇನು ಹಚ್ಚ ಹಚ್ಚರಾಗಿಸಲು ಒಬ್ಬ ಸಾಕಲ್ಲವೇ. ಮತ್ತೆ ಚಿಗುರುತ್ತೇನೆ ನೀವೆಷ್ಟೇ ಕಡಿದು ಒಗೆದರೂ ಮತ್ತೆ ಚಿಗುರುತ್ತೇನೆ, ಟಿಸಿಲು ಒಡೆಯುತ್ತೇನೆ, ಹಸಿರು ಬೆಳೆಸುತ್ತೇನೆ. ಕೊರೋನಾ ನಗು ಕೊರೋನಾ ಮರಳಿ ಬಾರದಿರಲಿ, ದೀಪಾವಳಿ ಮಾರಿಯ ಮಾತು ಮತ್ತೊಂದು ಜಾಗೃತಿ, ತೊಲಗು ಹೆಮ್ಮಾರಿ ಇದಿಮಾಯೆ ಹಾಡು, ಮಹಾಮಾರಿ ಕರೋನಾ ನಿನಗೆ ಇಲ್ಲೇನೋ ಮರಣ, ಬದುಕು ಮತ್ತು ಭರವಸೆ. ಕೊರೋನಾ ಸಮಯದಲ್ಲಿ ಅವರವರಿಗೆ ಅನುಭವಕ್ಕೆ ಬಂದು ಹಾಗೆ ಮತ್ತು ಸಂದರ್ಭಕ್ಕೆ ಅನುಸಾರವಾಗಿ ಅಕ್ಷರಕ್ಕೆ ಇಳಿಸಿದ್ದಾರೆ ಕವಿಮನಗಳು. ಇನ್ನು ಶ್ರೀಮಂತ ದೇವರೂ ಎಲ್ಲ ಕೊಟ್ಟಿದ್ದಾನೆ, ಅರ್ಥೈಸಿಕೊಳ್ಳಬೇಕು ನಾವುಗಳು. ನಡೆ ಮುಂದೆ ಕುಗ್ಗಡಿಯು ಬಗ್ಗುಡಿಯ ಹಿಗ್ಗಿ ನಡೆ ಮುಂದೆ. ಅನಾಚಾರ ಎನ್ನುವ ಕವನದಲ್ಲಿ ಚಾಟಿ ಏಟಿನಂತೆ ಸಂದೇಶ ನೀಡಿದ್ದಾರೆ. ದೇಶ ಭಾಷೆ ಕವನದಲ್ಲಿ ರಾಷ್ಟ್ರ ಸೇವೆಗಾಗಿ ನಾವು ಎಲ್ಲದಕ್ಕೂ ಸಿದ್ಧ, ತ್ಯಾಗ ಬಲಿದಾನಗಳು ನಾವು ಇಂದು ಬದ್ಧ. ವೀರ ಯೋಧನಿಗೆ ನನ್ನ ನಮನ. ನೋಡಿ ಎಂಥ ಅದ್ಭುತವಾದ ನುಡಿಮುತ್ತು. ಸಮಯ ಕುರಿತು ಕವನ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು 2 ಗಜಲ್ ಕವನ. ತಿಪ್ಪೆಗುಂಡಿಯ ತೊಟ್ಟಿಲಲ್ಲಿ ಹಸುಳೆಯೊಂದು ಅಳುತ್ತಿತ್ತು, ಮುಸಿರೆಯ ತಿಪ್ಪಿಲಿನಲ್ಲಿ ಎಂಜಲಿನಲ್ಲಿ ಮಗುವು ನಗುತ್ತಿತ್ತು, ಮಲ್ಲಿಗೆ ಅಪ್ಪುತ್ತಲೇ ಇರುಳು ಜಾರಿಯಾಯಿತು, ಬಂದು ಬಿಡು. ಹೀಗೆ ಮತ್ತೆ ಚಿಗುರುತ್ತೇನೆ ಎನ್ನುವ ಕವನ ಸಂಕಲನದಲ್ಲಿ ರಚಿಸಿದ ಕವಿಮನಗಳು ಎಲ್ಲರಿಗೂ ಚಿರಪರಿಚಿತರು. ಇವರ ಈ ಸಾಹಿತ್ಯವನ್ನು ಓದಿ ಅರ್ಥೈಸಿದ KM ವಿಶ್ವನಾಥ್ ಮರ್ತೂರ್ ಅವರು ರಚನೆಯಲ್ಲಿ ಮೈಸೂರನ್ನು ಸೇಡಮಕ್ಕೆ ಹೋಲಿಸಿ ಅಲ್ಲಿನ ಕಾವ್ಯ ಸಾಹಿತ್ಯ ಸಂಸ್ಕೃತಿಯ ಕುರಿತು ಅತಿ ಉತ್ಸುಕತೆಯಿಂದ ಸೇಡಂ ಸಾಹಿತ್ಯಿಕವಾಗಿ ಅತ್ಯಂತ ಶ್ರೀಮಂತ ತಾಲೂಕ ಎನಿಸಿಕೊಳ್ಳುತ್ತದೆ ಎಂದು ಹೆಮ್ಮೆ ವ್ಯಕ್ತಪಟ್ಟಿದ್ದಾರೆ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ BR ಅಣ್ಣಾಸಾಗರ್ ಲಿಂಗಾರೆಡ್ಡಿ ಶೇರಿ ಅವರ ಸಂಪಾದಕತ್ವದ ಮತ್ತೆ ಚಿಗುರುತ್ತೇನೆ ಹಾಗೂ ಡಾಕ್ಟರ್ ಜಗನ್ನಾಥ್ ತರ್ನಳ್ಳಿ ಅವರ ವಿಜಯ ಕನ್ನಡ ಈ ಪುಸ್ತಕಗಳನ್ನು ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಗಂಗಮ್ಮ
ಸಂಕಲನ ಪೂಜಾ ಏಕದಂಡಗಿ ಮಠ್. ನಿರ್ವಹಣೆ ಬಿ ಸಿದ್ದಣ್ಣ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.